ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಕ್ಕಳು ಬಂಧಿಯಾಗಿ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇತ್ತ ಹೊರಗೆ ಹೆತ್ತವರು ಕೂಡ ಮತ್ತೊಂದು ರೀತಿಯ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮಗ ಅರೆಸ್ಟ್ ಆದ ಸುದ್ದಿ ತಿಳಿತಾ ಇದ್ದ ಹಾಗೆ ಅನುಕುಮಾರ್ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇದೀಗ ಆರೋಪಿ ನಂಬರ್ 4 ರಘು ತಾಯಿ ಕೂಡ ಮಗ ಜೈಲು ಸೇರಿದ ಕೊರಗಲ್ಲೇ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ತಾನು ಮಾಡಿದ ತಪ್ಪಿಗೆ ರಘುಗೆ ತಾಯಿಯ ಮುಖವನ್ನ ಕೊನೆಯ ಬಾರಿ ನೇರವಾಗಿ ಕಣ್ತುಂಬಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಅವನು ಅಂತಂದ್ರೆ ಒಂದು ಜೀವನ ಮುಂಗೆ ಅವನಿಂದನೇ ನರಳಿ ಅವನಿಲ್ಲ ಅಂತಾನೆ ಚಿಂತೆಯಿಂದ ಈ ತರ ಆಗ್ಬಿಟ್ಟಿದ್ದಾರೆ. ತಾಯಿ ಅಂದ್ರೆ ಅವನಿಗೂ ಆಸೆ. ನಮ್ಮಮ್ಮ ಹೋಗಲೇಬೇಕು. ಯಾರನ್ ಬೈಬೇಕೋ ಯಾರಿಗೆ ಶಾಪ ಹಾಕ್ಬೇಕೋ ಗೊತ್ತಾಗ್ತಿಲ್ಲ. ಅಣೆ ಬರಹ ಬರೆದ ಆ ಬ್ರಹ್ಮನಿಗೋ ಹೆತ್ತ ತಪ್ಪಿಗೆ ಮಕ್ಕಳಿಗೋ ನಟ ಎಂದು ಮೆರೆಸಿದ ದರ್ಶನ್ಗೋ ಗೊತ್ತಾಗ್ತಿಲ್ಲ. ತಾವು ಮಾಡಿದ ತಪ್ಪಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ಹೆತ್ತವರು ಅನುಭವಿಸ್ತಾ ಇರೋ ಪಾಡಾದ್ರೆ ಅತ್ತ ಅಂಧಾಭಿಮಾನದಿಂದ ಆರೋಪಿಗಳು ಕೊನೆ ಬಾರಿಯೂ ತಮ್ಮವರನ್ನ ನೋಡಲಾಗದ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆರೋಪಿ ರಘು ತಾಯಿ ನಿಧನ. ಮಗ ಜೈಲು ಸೇರಿದ ಕೊರಗೆಲ್ಲೇ ಮಂಜುಳಮ್ಮ ಕೊನೆ ಉಸಿರು. ರೇಣುಕಾಸ್ವಾಮಿ ಹೆತ್ತವರಂತೆ ಕೊಲೆ ಆರೋಪಿಗಳ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಆರೋಪಿ ಅನುಕುಮಾರ್ ತಂದೆ ಸಾವಿನ ಬೆನ್ನಲ್ಲೇ ಇದೀಗ A4 ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ ತಾಯಿ ಕೂಡ ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ರಘು ತಾಯಿ ಮಂಜುಳಮ್ಮನ ಆರೋಗ್ಯ ಮಗ ಜೈಲು ಸೇರಿದಂತೆ ಮತ್ತಷ್ಟು ಹದಗೆಟ್ಟಿತ್ತು. ಪ್ರೀತಿಯ ಮಗನ ನೆನಪಲ್ಲೇ ಕೊರಗಿ ಇವತ್ತು ಮುಂಜಾನೆ ಕೋಳಿ ಬುರುಜಿನಹಟ್ಟಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜಾವ 4:15 ಡೆತ್ ಆಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವನು ಅಂತಂದರೆ ಒಂದು ಜೀವ ನಮ್ಮ ಅಮ್ಮಂಗೆ. ಅವನು ಅಂದರೆ ಭಾಳ ಆಸೆ. ಅವನು ಬಂದ ಅಂದರೆ ಸಾಕು, ಇಷ್ಟು ದೊಡ್ಡವನಾದರೂ ಮುದ್ದಾಡೋದು, ಆಸೆ ಮಾಡೋದು ಎಲ್ಲ ಇತ್ತು. ಏನು ಮಾಡ್ತೀರ ಇದು ಅವನು ಇಂಥ ಕೆಲಸ ಮಾಡೋನೇ ಅಲ್ಲ. ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೊನೆ ಬಾರಿ ನೇರವಾಗಿ ಹೆತ್ತಮ್ಮನ ಮುಖ ನೋಡಿದ ರಘು, ವಿಡಿಯೋ ಕಾಲ್ನಲ್ಲಿ ಅಮ್ಮನ ಮುಖ ನೋಡಿದ ಆರೋಪಿ. ರಘು ತಾಯಿ ಸಾವಿನ ಸುದ್ದಿ ತಿಳಿತಿದ್ದಂತೆ ಕೋರ್ಟ್ಗೆ ಅಂತಿಮ ದರ್ಶನಕ್ಕೆ ತೆರಳೋಕೆ ಅನುಮತಿ ನೀಡುವಂತೆ ಮನವಿ ಮಾಡಲಾಗಿತ್ತು. ಮನವಿ ಪುರಸ್ಕರಿಸಿದ ಕೋರ್ಟ್ ಅನುಮತಿಯನ್ನೂ ನೀಡಿತ್ತು. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಚಿತ್ರದುರ್ಗಕ್ಕೆ ಕರೆದೊಯ್ಯೋಕೆ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಆದೇಶ ನೀಡಿದ್ರು. ಆದ್ರೆ ರಘುಗೆ ಕೊನೆ ಬಾರಿಗೂ ನೇರವಾಗಿ ಹೆತ್ತವಳನ್ನ ಕಣ್ತುಂಬಿಕೊಳ್ಳೋ ಅದೃಷ್ಟವಿರಲಿಲ್ಲ ಅನ್ಸುತ್ತೆ. ಸಂಜೆಯಾದ್ರೂ ರಘುನನ್ನ ಕರೆದುಕೊಂಡು ಬರೋ ಸೂಚನೆ ಇಲ್ಲದ ಹಿನ್ನೆಲೆ ಕುಟುಂಬಸ್ಥರು ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ರಘು ವಿಡಿಯೋ ಕಾಲ್ ಮೂಲಕ ತಾಯಿಯ ಅಂತಿಮ ದರ್ಶನ ಪಡೆದುಕೊಂಡ. ಬಳಿಕ ಸಂಬಂಧಿಕರು ನಗರದ ಹೊರವಲಯದಲ್ಲಿರುವ ಜೋಗಿಮಟ್ಟಿ ರಸ್ತೆಯ ಗೋಕಟ್ಟೆ ಸ್ಮಶಾನದಲ್ಲಿ ಮಂಜುಳಮ್ಮನ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಬೆಳಗಿಂದ ಭಾರಿ ಕಾದು ನಾವೇ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾವು ಚಿಕ್ಕ ದೊಡ್ಡಪ್ಪ ಮಕ್ಕಳು ಆದ್ರೂ ನಾವು ಸಹಾಯ ಮಾಡಿ ನಾವು ಮಣ್ಣು ಮಾಡಿದ್ದೀವಿ. ಇವರು ರೇಣುಕಾಸ್ವಾಮಿ ಅವರಲ್ಲ, ಅವ್ರಿಗೆ ಲಾಭ ಆಗೈತೆ ಸರ್. ಇವ್ರಿಗೆ ಅನ್ಯಾಯ ಆಗೈತೆ. ಇವ್ರಿಗೆ ಅನ್ಯಾಯ ಆಗೈತೆ. ಒಟ್ನಲ್ಲಿ ರಘು ಅಂಧಾಭಿಮಾನಕ್ಕೆ ಹೆತ್ತವಳನ್ನ ಕಳೆದುಕೊಂಡಿದ್ದಲ್ಲದೆ ತಾಯಿ ಅಂತ್ಯಕ್ರಿಯೆಗೆ ಹೋಗೋ ಭಾಗ್ಯವೂ ಸಿಗದೆ ಹೋಗಿದ್ದು ದುರದೃಷ್ಟಕರ. ಡಿ ಗ್ಯಾಂಗ್ ಕೊಲೆ ಮಾಡಿದ್ದು ರೇಣುಕಾಸ್ವಾಮಿಯನ್ನ ಮಾತ್ರವಲ್ಲ, ಅವರ ಜೊತೆಗೆ ಇನ್ನು ಇಬ್ಬರನ್ನೂ ಕೊಲೆ ಮಾಡಿದ್ದಾರೆ. ಎಸ್,
ರೇಣುಕಾ ಸ್ವಾಮಿಯನ್ನ ಡೈರೆಕ್ಟ್ ಆಗಿ ಹತ್ಯೆ ಮಾಡಿದ್ರೆ ಕೊಲೆ ಆರೋಪಿಗಳಾದ ಅನುಕುಮಾರ್ ತಂದೆಯನ್ನ ಮತ್ತು ರಘು ತಾಯಿಯನ್ನ ಪರೋಕ್ಷವಾಗಿ ಹತ್ಯೆಗೈದಿದ್ದಾರೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.